ನಾವೆಲ್ಲರೂ ಕಲೆಯನ್ನು ಪ್ರೀತಿಸುತ್ತೇವೆ. ಕಲೆ ವಿವಿಧ ರೀತಿಯದಾಗಿದೆ. ಇಂದು ನಾವು ಮಂಡಲ ಎಂಬ ವಿಶೇಷ ಕಲೆ ಮತ್ತು ಅದರ ಮಹತ್ವವನ್ನು ನೋಡೋಣ. ಇದರ ಬಗ್ಗೆ ನಮಗೆ ಮಾಹಿತಿ ನೀಡಲು ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಬನ್ನಿ ನೋಡೋಣ. ನಾನು ಇವತ್ತು ಮಂಡಲ ಹೇಳ್ಕೊಡ್ತಿರೋದು ಸಿಂಪಲ್ ಆಗಿರೋದೊಂದು ಮಂಡಲ ಹೇಳ್ಕೊಡ್ತಿದ್ದೀನಿ. ಸೊ ಇದಕ್ಕೆ ನಮಗೆ ಬೇಕಾಗಿರೋಂಥ ವಸ್ತುಗಳು, ಮೊದಲಿಗೆ ಒಂದು ನೋಟ್ಬುಕ್, ನಂತರ ಒಂದು ಪೆನ್ಸಿಲ್, ಒಂದು ಕಾಂಪಸ್, ಒಂದು ಸ್ಕೇಲು ಮತ್ತು ಒಂದು ಪ್ರೊಟ್ರಾಕ್ಟರ್, ನಂತರ ಯಾವುದೇ ರೀತಿಯಾದ ಒಂದು ಪೆನ್, ಒಂದು ಬ್ಲ್ಯಾಕ್ ಪೆನ್ ಆಗಿರ್ಬೋದು, ಇಲ್ಲ ಬ್ಲೂ ಪೆನ್, ನೀವು ಯಾವ ಕಲರ್ ಇಷ್ಟಪಡ್ತೀರಾ ಆ ಕಲರಲ್ಲಿ ಪೆನ್ ಒಂದು, ಮತ್ತು ಎರೇಸರ್. ನಾವು ಇವಾಗ ಮಂಡಲ ಮಾಡೋದಕ್ಕೆ ಒಂದು ಗ್ರಿಡ್ ಫಾರ್ಮೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ತೊಗೊಂಡಿರೋದು A6 ಸೈಜ್ ಆಗಿರೋದ್ರಿಂದ ನನಗೆ ಇವಾಗ ಒಂದು ಸೆಂಟರ್ ಪಾಯಿಂಟ್ ಬೇಕು ನಾವು ಸರ್ಕಲ್ ಹಾಕೋದಕ್ಕೆ. ಸೊ ಮೊದಲಿಗೆ ನಾವು ಪೇಜ್ನ ಅಳತೆ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಒಂದು ವಿಡ್ತ್ ಬಂದು 10.6 ಇದೆ. ನಾನು ಅದನ್ನು ಹಾಫಾಗಿ ಡಿವೈಡ್ ಮಾಡಿಕೊಂಡು 5.3 ಸಿಕ್ಕಿದೆ. 14.8 ಇದೆ. ನಾನು ಇದನ್ನು ಡಿವೈಡ್ ಮಾಡಿಕೊಂಡು 7.4ಗೆ ಬರುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು ಸೆಂಟರ್ ಪಾಯಿಂಟ್ ಕ್ರಿಯೇಟ್ ಮಾಡ್ಕೋತೀನಿ, ಎರಡನ್ನು ಜಾಯಿನ್ ಮಾಡ್ತಾ. ಸೊ ಆದಷ್ಟು ಲೈನ್ಗಳೆಲ್ಲ ತುಂಬ ಲೈಟಾಗಿರಬೇಕು. ಲೈಟಾಗಿದ್ದಷ್ಟು ನಮಗೆ ಮಂಡಲ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಕಾಂಪಸ್ ತೊಗೋತೀನಿ. ಕಾಂಪಸ್ ತೊಗೊಂಡು ಚಿಕ್ಕ ಚಿಕ್ಕ ಸರ್ಕಲ್, ಇದಕ್ಕೆ ಮೆಜರ್ಮೆಂಟ್ ಬೇಕು ಅಂತಲೇ ಏನಿಲ್ಲ, ಯಾವ ಮೆಜರ್ಮೆಂಟಲ್ಲಾದರೂ ಪರವಾಗಿಲ್ಲ, ಚಿಕ್ಕ ಚಿಕ್ಕದಾಗಿ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ನ ಹಾಕೋತಾ ಹೋಗ್ತೀವಿ. ಈಗ ನಾವು ಮತ್ತೆ ಪ್ರೊಟ್ರಾಕ್ಟರ್ನ ತೊಗೋತೀವಿ. ಪ್ರೊಟ್ರಾಕ್ಟರ್ ತೊಗೊಂಡು ಈಗ ಡಿಗ್ರೀಸ್ನ ಮಾರ್ಕ್ ಮಾಡ್ಕೋತೀವಿ. ಪ್ರೊಟ್ರಾಕ್ಟರ್ ಮೇಲೆ ಎಷ್ಟು ಡಿಗ್ರೀಸ್ ಇದೆ ಅಷ್ಟನ್ನು ಮಾರ್ಕ್ ಮಾಡ್ಕೋತೀವಿ. ಇಲ್ಲಿ ನಾನು 10 ಡಿಗ್ರೀಸ್ ಮಾರ್ಕ್ ಮಾಡ್ಕೋತೀನಿ. ಬಿಗಿನರ್ ಆಗಿರೋರು 15 ಡಿಗ್ರೀಸ್ಗೂ ಕೂಡ ಮಾರ್ಕ್ ಮಾಡ್ಕೋಬೋದು. ಇವಾಗ ಮಾರ್ಕಿಂಗ್ ಆಗಿದೆ, ಎಲ್ಲ 10 ಡಿಗ್ರೀಸ್ನ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಇವಾಗ ಒಂದು ಸ್ಕೇಲ್ನ ಹೆಲ್ಪ್ ತೊಗೊಂಡು ಈ ಸೆಂಟರ್ ಪಾಯಿಂಟ್ನ ಜಾಯಿನ್ ಮಾಡ್ತಾ ಎರಡು ಪಾಯಿಂಟ್ಸ್ನ ನಾವು ಜಾಯಿನ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಒಂದು ಲೈನ್ ಹಾಕೋತೀವಿ. ಹೀಗೆ ಆಪೋಸಿಟ್ ಮಾರ್ಕಿಂಗ್ಸ್ನ ನಾವು ಜಾಯಿನ್ ಮಾಡ್ತಾ ಹೋಗ್ತೀವಿ. ನಾವು 10 ಡಿಗ್ರೀಸ್ಗೆ ಮಾರ್ಕ್ ಮಾಡಿಕೊಂಡಾಗ ನಮಗೆ 36 ಪ್ಯಾಟರ್ನ್ಸ್ ಮಾಡೋಷ್ಟು ಜಾಗ ಸಿಗುತ್ತೆ. ನಾವು 360 ಡಿಗ್ರಿ ಕಂಪ್ಲೀಟಾಗಿ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ. ಸೊ ಯಾವಾಗಲೂ ನಾವು ಇವಾಗ ನಾವು ಹತ್ರ ಪ್ರೊಟ್ರಾಕ್ಟರ್ ಇಲ್ಲ ಅಂತಂದ್ರೂ ಕೂಡ ನಾವು ಗ್ರಿಡ್ಸ್ ಡ್ರಾ ಮಾಡ್ಬೋದು. ಸೊ ಆ ಟೈಮಲ್ಲಿ ಏನು ಮಾಡಬೇಕಂತಂದರೆ ಈಕ್ವಲ್ ಆಗಿರಬೇಕು, ಈವನ್ ಆಗಿರಬೇಕು ಒಂದೊಂದು ಲೈನ್ ಕೂಡ. ಈಗ ಆಪೋಸಿಟಾಗಿ ನಾವು ಏನು ಮಾಡ್ತಿದ್ದೀವಿ, ಇವಾಗ 36 ಬರುತ್ತೆ ಅಂತ ಹೇಳಿದೆ. ಸೊ ಅದೇ ಥರನೇ ನಾವು ಈಗ 24 ಇರ್ಬೋದು, 12 ಇರ್ಬೋದು, ಆ ಥರ ಈವನ್ ನಂಬರ್ಸಲ್ಲಿ ನಾವು ಲೈನ್ಸ್ನ ಡ್ರಾ ಮಾಡಿಕೊಂಡ್ರೆ ನಮಗೆ ಎಲ್ಲೂ ಕ್ಲಾಶ್ ಆಗಲ್ಲ. ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಫಾರ್ಮ್ ಮಾಡಬೇಕಾಗತ್ತೆ. ಸೊ ಈಗ ನಮಗೆ ಮಂಡಲ ಗ್ರಿಡ್ ರೆಡಿ ಆಗಿದೆ. ನಾವು ಇದರ ಒಳಗಡೆ ಇವಾಗ ಪ್ಯಾಟರ್ನ್ಸ್ ಡ್ರಾ ಮಾಡೋದನ್ನು ಕಲ್ತ್ಕೊಳ್ಳೋಣ. ಸೊ ಇದು ಬಂದು ಒಂದು ಆರ್ಚ್ ಥರ ಬರುತ್ತೆ. ಇದೊಂದು ಯು ಶೇಪ್ನಲ್ಲಿ ಒಂದು ಔಟ್ಲೈನಿಂಗ್, ಇದು ಫ್ಲವರ್ನಲ್ಲಿ ಒಂದು ಔಟ್ಲೈನಿಂಗ್, ಇದು ಕೂಡ ಒಂದು ಫ್ಲವರ್ನಲ್ಲಿ ಔಟ್ಲೈನಿಂಗ್, ಜಸ್ಟ್ ಸರ್ಕಲ್, ಇದು ವಿ ಶೇಪ್ನಲ್ಲಿ ಒಂದು ಔಟ್ಲೈನಿಂಗ್. ಸೊ ಇದನ್ನೆಲ್ಲ ಉಪಯೋಗಿಸಿ ನಾವಿವಾಗ ಮಂಡಲ ಔಟ್ಲೈನನ್ನು ಹಾಕೋಣ. ಈಗ ಫಸ್ಟ್ ಸ್ಟಾರ್ಟ್ ಹೆಂಗೆ ಮಾಡ್ತೀವಿ ಅಂದರೆ, ನಾನೀಗ ಮೊದಲನೇ ಸರ್ಕಲ್ನ ಖಾಲಿ ಬಿಟ್ಟು ಸೆಕೆಂಡ್ ಸರ್ಕಲಿಂದ ಶುರು ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಸರ್ಕಲ್ನಲ್ಲಿ ಒಂದು ಪೆಟಲ್ ಆಕಾರದ ಏನು ನಾನು ಡಿಸೈನ್ ತೋರಿಸ್ದೆ ಔಟ್ಲೈನ್, ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಭ್ಯಾಸ ಇಲ್ಲದೆ ಇರೋರು ಪೆನ್ಸಿಲ್ನಲ್ಲಿ ಶುರು ಮಾಡ್ಕೊಳ್ಳಿ. ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಿದ್ದಂಗೆ ಪೆನ್ನಿಗೆ ತೊಗೊಂಡು ಆಮೇಲೆ ಪೆನ್ಸಿಲ್ನ ಎರೇಸ್ ಮಾಡ್ತಾ ಹೋಗ್ಬೋದು. ನಾನೀಗ ಡೈರೆಕ್ಟ್ ಪೆನ್ನಲ್ಲಿ ಮಾಡ್ತಾ ಇದ್ದೀನಿ. ನಾನೀಗ ಫಸ್ಟ್ ಒಂದು ಸರ್ಕಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಪೆನ್ಸಿಲ್ನಲ್ಲಿ ಡ್ರಾ ಮಾಡಿದ್ದವರು ಒಂದು ಪೆನ್ನಲ್ಲಿ ಮತ್ತೆ ಅದನ್ನು ಔಟ್ಲೈನ್ ಮಾಡ್ಕೋಬೇಕಾಗತ್ತೆ, ಪೆನ್ಸಿಲ್ ಮಾರ್ಕ್ಸ್ನ ಎರೇಸ್ ಮಾಡಬೇಕಾಗತ್ತೆ. ನಾನೀಗ ಸೆಕೆಂಡ್ ಔಟ್ಲೈನ್ಗೆ ಹೋಗ್ತೀನಿ. ಸೊ ಸೆಕೆಂಡ್ ಒನ್ನಲ್ಲಿ ನಾನು ಆಗಲೇ ಯು ಶೇಪಿಂದ ಒಂದು ಪ್ಯಾಟರ್ನ್ ಹೇಳ್ಕೊಟ್ಟೆ ಅಲ್ವಾ, ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಹೀಗೆ ತಗೊಂಡು ಈಗ ಎರಡು ಪೆಟಲ್ನ ಮಧ್ಯದಿಂದ ನಾವು ತಗೋತೀವಿ. ಈ ಪೆಟಲ್ನ ಮಧ್ಯ ಮತ್ತು ಈ ಪೆಟಲ್ನ ಮಧ್ಯ ತಗೊಂಡು ಹೀಗೆ ಒಂದು ಯು ಶೇಪ್ನಲ್ಲಿ ಒಂದು ಪ್ಯಾಟರ್ನ್ ಡ್ರಾ ಮಾಡ್ತಾ ಹೋಗ್ತೀವಿ.
ಇವಾಗ ಸೆಕೆಂಡ್ ರೌಂಡ್ ಆಫ್ ಔಟ್ಲೈನಿಂಗ್ ಪ್ಯಾಟರ್ನ್ಸ್ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗ ನಾವು ಥರ್ಡ್ ಲೈನ್ ಆಫ್ ಪ್ಯಾಟರ್ನ್ಸ್ಗೆ ಹೋಗ್ತಾ ಇದ್ದೀವಿ. ಥರ್ಡ್ ಲೈನಲ್ಲಿ ನಾವು ಮತ್ತೆ ಇಲ್ಲಿ ಮಧ್ಯ ತಗೋತೀವಿ. ಈ ಮತ್ತೆ ಈ ಪಾಯಿಂಟ್ ಮಧ್ಯ ತಗೊಂಡು ಫ್ಲವರ್ ಪೆಟಲ್ ಥರದ್ದು ಒಂದು ಹೇಳ್ಕೊಟ್ಟೆ ಅಲ್ವಾ, ಹೀಗೆ ಪಾಯಿಂಟೆಡ್ ಎಡ್ಜ್ ಬರುತ್ತೆ, ಆ ಥರದ್ದನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ನಾವು ಬೇರೆ ಬೇರೆ ಪ್ಯಾಟರ್ನ್ಸ್, ನೀವು ಎಲ್ಲಿ ಹೊಸದಾಗಿ ಪ್ಯಾಟರ್ನ್ಸ್ ನೋಡ್ತೀರಾ ಅದನ್ನೆಲ್ಲ ಕೂಡ ಇನ್ಕಾರ್ಪೊರೇಟ್ ಮಾಡ್ಕೋಬೋದು. ಈಗ ಲೋಟಸ್ ಪ್ಯಾಟರ್ನ್ಸ್ ಬರುತ್ತೆ, ಅದನ್ನು ಕೂಡ ಇದರಲ್ಲಿ ಹಾಕ್ತಾ ಹೋಗ್ಬೋದು. ಕೈ ತಿರುಗಿಸಿ ಮಾಡಿದ್ರೆ ನಿಮಗೆ ಒಂದೇ ಕಡೆ ಸ್ಟಕ್ ಆದಂಗೆ ಇರಲ್ಲ, ಬೇಗ ಬೇಗ ಕೆಲಸ ಕೂಡ ಆಗುತ್ತೆ. ಸೊ ಇವಾಗ ಲಾಸ್ಟ್ ಒಂದು ಲೈನ್ ಉಳಿದಿದೆ. ನಾನು ಇಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಿರೋದ್ರಿಂದ ನಾನು ಈ ಲೈನನ್ನೇ ನಾನು ಔಟ್ಲೈನ್ ಮಾಡಿ ತೋರಿಸ್ತೀನಿ. ಜಸ್ಟ್ ಪೆನ್ ತೊಗೊಂಡು ಇವಾಗ ಹಾಕಿರೋ ಸರ್ಕಲ್ನೇ ನಾವು ಜಸ್ಟ್ ಔಟ್ಲೈನ್ ಮಾಡ್ಕೋತೀವಿ. ಇವಾಗ ನಾವು ಫಸ್ಟ್ ಡ್ರಾ ಮಾಡಿದ ಪ್ಯಾಟರ್ನ್ ಒಳಗಡೆಗೆ ಇನ್ನೊಂದು ಪ್ಯಾಟರ್ನ್ ಹೀಗೆ ಸೇಮ್ ಹಾಗೇನೆ ಚೂರು ಜಾಗ ಬಿಟ್ಟು ಔಟ್ಲೈನ್ ಥರ ಈ ಥರ ಮಾಡ್ಕೋತಾ ಹೋಗ್ತೀವಿ. ಸೊ ಆಗಲೇ ಹೇಳ್ದಂಗೆ ಪೆನ್ಸಿಲಲ್ಲಿ ಮಾಡಿದ್ರೆ ಮತ್ತು ಪೆನ್ನಲ್ಲಿ ನೀವು ಔಟ್ಲೈನ್ ಮಾಡಬೇಕಾಗತ್ತೆ. ನಂತರ ಪೆನ್ಸಿಲ್ ಮಾರ್ಕ್ಗಳನ್ನ ನೀವು ಅಳಿಸ್ಬೇಕಾಗತ್ತೆ. ಸೊ ಅದರಿಂದ ಪೆನ್ಸಿಲ್ ಮಾರ್ಕ್ಗಳನ್ನ ಆದಷ್ಟು ಲೈಟಾಗಿ ಡ್ರಾ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಾನು ಇವಾಗ ಎಲ್ಲ ಪ್ಯಾಟರ್ನ್ಸ್ಗಳಿಗೂ ಔಟ್ಲೈನ್ ಹಾಕಿದ್ದೀನಿ. ಇವಾಗ ನೋಡ್ತಿದ್ರೆ ನಿಮ್ಗೆ ಕಾಣಿಸ್ತಿದೆ, ಎರಡೆರಡು ಲೈನ್ ಕಾಣಿಸ್ತಿದೆ ಎಲ್ಲದರಲ್ಲೂ. ಈ ಸರ್ಕಲ್ಗೂ ಕೂಡ ಇನ್ನೊಂದು ಸರ್ಕಲ್ ಹಾಕಿದ್ದೀನಿ, ಮತ್ತು ದೊಡ್ಡ ಸರ್ಕಲ್ಗೂ ಕೂಡ ಇನ್ನೊಂದು ಸರ್ಕಲ್ನ ಹಾಕಿದ್ದೀನಿ. ಇವಾಗ ಇದಿಷ್ಟನ್ನು ನಾವು ಮಕ್ಕಳಿಗೆ ಮಾಡಿ ಕೊಟ್ಟರೆ ಮಕ್ಕಳು ಕಲರಿಂಗ್ ಕೂಡ ಮಾಡ್ಬೋದು. ಕಲರಿಂಗ್ ಮಾಡಿದಷ್ಟು ನಮಗೂ ಕೂಡ ಮೆಂಟಲ್ ಪೀಸ್ ಅನ್ನೋದು ಸಿಗುತ್ತೆ. ಸೊ ಆದ್ದರಿಂದ ಇವಾಗ ನಾನು ಕಲರಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಇಷ್ಟೇ ಸಾಕು ಮಕ್ಕಳಿಗೆ, ನೀವು ಪ್ಯಾಟರ್ನ್ನ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಮಾತ್ರ ನೀವು ಮಕ್ಳಿಗೆ ಮಾಡಿಕೊಟ್ರೆ ಅವ್ರು ಎಂಜಾಯ್ ಮಾಡಿಕೊಂಡು ಕಲರಿಂಗ್ ಮಾಡ್ತಾರೆ. ಇವಾಗ ಇದಕ್ಕೆ ಕಲರಿಂಗ್ ಮಾಡೋಕ್ಕೆ ಹೋಗೋಣ. ಸೊ ಕಲರಿಂಗ್ ಮಾಡಬೇಕಾದ್ರೆ ಒಂದು ಆಸ್ಪೆಕ್ಟ್ ನೆನ್ಪಿಟ್ಕೋಬೇಕಾಗಿರೋದು, ಯಾವಾಗಲೂ ಕಾಂಟ್ರಾಸ್ಟ್ ಕಲರ್ಸ್ ಯೂಸ್ ಮಾಡಬೇಕು. ಒಂದು ಡಾರ್ಕ್ ಕಲರ್ ಇದ್ದರೆ ಇನ್ನೊಂದು ಲೈಟ್ ಕಲರ್, ಆ ಥರ. ಸೊ ಇವಾಗ ನಾವು ಇದನ್ನು ಬ್ಲ್ಯಾಕಲ್ಲಿ ಔಟ್ಲೈನ್ ಮಾಡಿರೋದ್ರಿಂದ ಯಾವುದೇ ಲೈಟ್ ಕಲರ್ಸ್ ಯೂಸ್ ಮಾಡೋದು ಅಥವಾ ಡಾರ್ಕ್ ಕಲರ್ ಯೂಸ್ ಮಾಡಿದ್ರು ನಮ್ಮ ಔಟ್ಲೈನ್ ತುಂಬ ಚೆನ್ನಾಗೇ ಕಾಣುತ್ತೆ. ಸೊ ಈಗ ಸ್ಟಾರ್ಟ್ ಏನು ಮಾಡ್ತೀನಿ ಅಂತಂದರೆ, ಈ ಪೆನ್ಸಿಲ್ ಮಾರ್ಕ್ಸ್ ಏನಿದೆ ಅದನ್ನೆಲ್ಲ ಎರೇಸ್ ಮಾಡ್ಕೋಬೇಕು, ಮತ್ತು ಒಂದು ಕಡೆಯಿಂದ ಕಲರ್ ಮಾಡ್ತಾ ಹೋಗಬೇಕು. ಸೊ ಇವಾಗ ನಾನು ಒಂದು ಸರ್ಕಲ್ನ ಕಲರ್ ಮಾಡ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಒನ್ನ ನಾನು ಮತ್ತೆ ಬ್ಲ್ಯಾಂಕ್ ಬಿಡ್ತೀನಿ. ಬ್ಲ್ಯಾಂಕ್ ಬಿಟ್ಟು ನಾನು ಅಲ್ಲಿ ಪ್ಯಾಟರ್ನ್ಸ್ ಫಿಲ್ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ನಾನು ಇವಾಗ ಒಂದೇ ಮಂಡಲ ಮಾಡ್ತಿರೋದ್ರಿಂದ ಇಲ್ಲಿ ಪ್ಯಾಟರ್ನ್ಸ್ನ ಫಿಲ್ ಮಾಡ್ತೀನಿ. ಈ ಸೆಕೆಂಡ್ ಸರ್ಕಲಲ್ಲಿ ಏನು ಪ್ಯಾಟರ್ನ್ ಮಾಡಿದ್ದೀವಲ್ವಾ, ಆ ಸರ್ಕಲ್ಗೆ ನಾವು ಇನ್ನೊಂದು ಕಲರ್ನ ಕೊಡೋಣ. ಸೊ ಅದಕ್ಕೆ ನಾನು ಬರೀ ಅಲ್ಲಿರೋ ಗ್ರಿಡ್ನ ಮಾತ್ರ ಅಳಿಸ್ತಾ ಇದ್ದೀನಿ, ಬಿಕಾಸ್ ಕಲರ್ ನಮಗೆ ಎದ್ದು ಕಾಣಬೇಕು. ಮತ್ತು ಕಲರ್ ಮಾಡಾದ್ಮೇಲೆ ನಾವು ಪೆನ್ಸಿಲ್ ಮಾರ್ಕ್ಸ್ನ ಎರೇಸ್ ಮಾಡೋಕ್ಕಾಗಲ್ಲ. ಸೊ ಆದ್ದರಿಂದ ಫಸ್ಟು ಎರೇಸ್ ಮಾಡಿಕೊಂಡು ಆಮೇಲೆ ಕಲರಿಂಗ್ ಶುರು ಮಾಡಬೇಕು. ನಾನಿವಾಗ ಎಲ್ಲೋ ಯೂಸ್ ಮಾಡ್ತಿದ್ದೀನಿ, ಆಲ್ರೆಡಿ ಹೇಳ್ದಾಗೆ ಕಾಂಟ್ರಾಸ್ಟ್ ಕಲರ್ ಯೂಸ್ ಮಾಡೋಣ ಅಂಥೇಳಿ ನಾನಿವಾಗ ಎಲ್ಲೋ ಯೂಸ್ ಮಾಡ್ತಾ ಇದ್ದೀನಿ. ನೀವು ಪೂರ್ತಿ ಮಂಡಲನ ಕಲರ್ ಯಾವ್ಯಾವ ಕಲರ್ ಬೇಕೋ ಎಲ್ಲ ಕಲರ್ನಲ್ಲೂ ಕೂಡ ನೀವು ಕಲರಿಂಗ್ ಮಾಡ್ತಾ ಹೋಗ್ಬೋದು. ಜಸ್ಟ್ ಕಲರಿಂಗ್ ಮಾಡ್ತಾನೆ ಮಂಡಲನೂ ಕಂಪ್ಲೀಟ್ ಮಾಡಿದ್ರೆ ತುಂಬಾ ಕಲರ್ಫುಲ್ಲಾಗಿ ಕಾಣುತ್ತೆ, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗೂ ಕಾಣುತ್ತೆ ಅದು. ಇವಾಗ ಕಲರಿಂಗ್ ಮುಗ್ದಿದೆ. ಸೊ ಇವಾಗ ನಾವಿಲ್ಲಿ ಮಧ್ಯ ಖಾಲಿ ಬಿಟ್ಟಿರೋ ಜಾಗದಲ್ಲಿ ಕೂಡ ಕಲರಿಂಗ್ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನೀಗ ನೆಕ್ಸ್ಟ್ ಏನು ಹೇಳ್ಕೊಡ್ತೀನಿ, ಈ ಮಧ್ಯ ಖಾಲಿ ಬಿಟ್ಟಿರೋ ಜಾಗಕ್ಕೆ ಪ್ಯಾಟರ್ನ್ ಮೂಲಕ ಫಿಲ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಹೀಗೆ ಒಳಗಡೆ ಒಂದು ಸ್ವೆಲ್ ಹಾಕೋತೀವಿ, ಲೈನ್ಸ್ ಇಲ್ಲಿ ಬರೀ ಒಂದು ಸ್ವಿರ್ಲ್ ಮತ್ತು ಸ್ಮಾಲ್ 2 ಲೈನ್ಸ್ನಲ್ಲೇ ಕಂಪ್ಲೀಟ್ ಆಯಿತು.
ನಾನೀಗಿಲ್ಲಿ ನಿಮಗೆ ಬರೀ ಬ್ಲ್ಯಾಕ್ ಪೆನ್ನಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಕಲರ್ ಪೆನ್ಗಳು ಸಿಗ್ತವೆ, ಆ ಪೆನ್ಗಳನ್ನ ಯೂಸ್ ಮಾಡಿ ಕೂಡ ನೀವು ಇದರ ಪ್ಯಾಟರ್ನ್ಗಳನ್ನ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಕಲರಿಂಗ್ ಮಾಡಬೇಕಾದ್ರೆ ಒಂದು ವಿಷಯ ನೆನ್ಪಿಟ್ಕೋಬೇಕಾಗಿರೋದು, ಕಲರ್ನ ಯಾವ ಥರ ಚೂಸ್ ಮಾಡಬೇಕು ಅನ್ನೋದು. ಸೊ ಅದನ್ನು ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಂಡಲ. ಸೊ ಇವಾಗ ಆಗಿದೆ, ಫಸ್ಟ್ ಪ್ಯಾಟರ್ನ್ ಫಿಲ್ ಆಗಿದೆ ನೋಡಿ. ಇವಾಗ ತುಂಬ ಎದ್ದು ಕಾಣ್ತಾ ಇದೆ ಆ ಬ್ಲ್ಯಾಕು ಮತ್ತು ಕಲರ್ಸು ಎಲ್ಲ. ಸೊ ಇವಾಗ ಫಸ್ಟ್ ಪ್ಯಾಟರ್ನ್ ಫಿಲ್ ಆಗಿದೆ. ನಾವು ಹೀಗೇ ಸೆಕೆಂಡ್ ಪ್ಯಾಟರ್ನ್ ಕೂಡ ಫಿಲ್ ಮಾಡ್ತಾ ಹೋಗೋಣ. ಓಕೆ, ಸೊ ಇವಾಗ ಸ್ವೆಲ್ ಹಾಕ್ಕೊಂಡು ಸೇಮ್ ಪ್ಯಾಟರ್ನೇ ಕಂಟಿನ್ಯೂ ಮಾಡ್ತೀವಿ. ಬಟ್ ಇದರಲ್ಲಿ ಒಂದಷ್ಟು ಲೈನ್ಸ್, ಹಾರಿಜಾಂಟಲ್ ಲೈನ್ಸ್ನ ಇನ್ಕಾರ್ಪೊರೇಟ್ ಮಾಡ್ಕೋತೀವಿ. ಸೊ ನಮ್ಗೆ ಅಭ್ಯಾಸ ಹೆಂಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಫಾಸ್ಟಾಗಿ ಮಾಡಿ ಮುಗಿಸ್ತೀವಿ ಅನ್ನೋದು. ಸೊ ಇವಾಗ ಇದು ಕಂಪ್ಲೀಟ್ ಆಗಿದೆ. ಸೊ ಇವಾಗ ನೀವು ನೋಡ್ಬೋದು, ನಾವು ಕಲರ್ಸ್ ಕೂಡ ಯೂಸ್ ಮಾಡಿದ್ದೀವಿ, ಪ್ಯಾಟರ್ನ್ಸ್ ಕೂಡ ಯೂಸ್ ಮಾಡಿದ್ದೀವಿ. ನೀವು ಎನಿ ಆಲ್ಟರ್ನೇಟಿವ್, ಇವಾಗ ಜಸ್ಟ್ ಪ್ಯಾಟರ್ನ್ಸ್ನೇ ಯೂಸ್ ಮಾಡಿದ್ರೆ ಬರೀ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗ್ಬೋದು, ಇಲ್ಲ ಅದರಲ್ಲೇ ಕಲರ್ ಪೆನ್ಸ್ನೇ ಯೂಸ್ ಮಾಡಿ ಮಾಡೋದಾಗ್ಬೋದು. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದೊಂಥರ ಡಿಫ್ರೆಂಟ್ ಸ್ಟೈಲ್ ಮಂಡಲ ಆಗುತ್ತೆ. ನೀವು ಆದಷ್ಟು ಕಲರ್ಸ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ನಿಮಗೆ ಚೇಂಜಸ್ ಬೇರೆ ಬೇರೆ ಥರ ಡಿಫ್ರೆಂಟ್ ಮಂಡಲಗಳು ನೋಡೋಕ್ಕೆ ಸಿಗುತ್ತೆ. ಈ ಮಂಡಲದಲ್ಲಿ ನಾನು ಬರೀ ಸ್ಕೆಚ್ ಪೆನ್ಸ್ ಯೂಸ್ ಮಾಡಿದೆ. ಸ್ಕೆಚ್ ಪೆನ್ ಯೂಸ್ ಮಾಡಿ ಜಸ್ಟ್ ಲೈಟಾಗಿ ವೈಟ್ ಪೆನ್ ಯೂಸ್ ಮಾಡಿಕೊಂಡು ನಾನು ಸ್ವಲ್ಪನೇ ಪ್ಯಾಟರ್ನ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಇದು ಕೂಡ ನಮಗೆ ಸೇಮ್ ಕಲರ್ಫುಲ್ ಲುಕ್ ಕೊಡುತ್ತೆ. ಇದು ಬಂದು ನಾವು ರೈನ್ಬೋ ಸ್ಟೈಲಲ್ಲಿ ಮಾಡಿದ್ದೀವಿ. ಆಲ್ಮೋಸ್ಟ್ 7 ಕಲರ್ಸ್ ಯೂಸ್ ಮಾಡಿದ್ದೀವಿ. ನೀವು ಇದೇ ಥರ ಇನ್ನೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡಿ ಟ್ರೈ ಮಾಡ್ಬೋದು. ಮಂಡಲ ಎಂಥ ಆರ್ಟ್ ಫಾರ್ಮ್ ಅಂದರೆ, ನಾವು ಎಂಥ ಫೋಕ್ ಆರ್ಟ್ ಇರ್ಬೋದು, ಇಲ್ಲಾಂದರೆ ಯಾವುದೇ ರೀತಿ ಪೇಂಟಿಂಗ್ ಇರ್ಬೋದು, ನಾವು ಮಂಡಲದಲ್ಲಿ ಅಳವಡಿಸ್ಕೊಳ್ಬೋದು. ಸೊ ಇದಕ್ಕೆ ಇಂಥದ್ದೇ ಅಂತ ರೂಲ್ಸ್ ಇಲ್ಲ. ಓನ್ಲಿ ರೂಲ್ಸ್ ಏನಂತಂದರೆ ಯೂನಿಫಾರ್ಮಿಟಿ ಮೇಂಟೈನ್ ಮಾಡಬೇಕು ಮತ್ತು ಸರ್ಕಲ್ ಇರಬೇಕು ಅನ್ನೋದೊಂದು. ಎಲ್ಲ ಸಿರಿ ವೀಕ್ಷಕರಿಗಳು ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.